ಕಣ್ಣಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ ನನ್ನ ಎಚ್ಚರಗೊಳಿಸಿ ಇನ್ನೂ ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುತ್ತ ಹಾಗೆ ಬಿಗಿದ ಪೂತ ಹೃದಯದ ಜೋಕಾಲಿ ತೂಗಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ ಆ ಊರೆಯ ನೋಟದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ಸರಸರನೆ ಸ್ಮರಿಸಿ ಸರಿಯುತ್ತಾ ಸರಿಯನಿಸೋ ಸವಿಗನಸ ನನಗೆ ಒಪ್ಪಿಸುತ್ತೀರು. Hello friends, welcome back to our YouTube channel. You are my cutie, naughty, sweetie, baby. You are my dolly, beauty, baby. You are my cutie, naughty, sweetie, baby. You are my dolly, beauty, baby. ಹಾಗೇನೋ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬೆಳಗ್ಗೆಯಿಂದ ಏನೇನು ಮಾಡ್ಕೊಂಬಂದೆ ಅಂತ ನೋಡ್ಕೊಂಡು ಬರ್ರಿ. ಎಲ್ಲ ಶೇರ್ ಮಾಡೀನಿ, ಏನು ಸ್ಕಿಪ್ ಮಾಡಬೇಡ್ರಿ, ಎಲ್ಲ ನೋಡ್ಕೊಂಬರ್ರಿ. ನಮ್ಮ ದಿನದ್ದು ಹೆಂಗಿರುತ್ತೋ ತೋರ್ಸೀನಿ ರೀ. ಇಲ್ಲಿ ಒಂದು ಕಡೆ ನೀರು ಕಾಯಕ್ಕೆ ಇಟ್ಟೀನಿ, ರೊಟ್ಟಿ ಮಾಡ್ಬೇಕು ಸತ ಕಸ ಗುಡಿಸ್ಕೊಂಡು ಪರಿಸಿ ಒರೆಸ್ಕೊಂಡು ಒಲೆಯದೆಲ್ಲ ತೊಳ್ಕೊಂಡ್ಕೆ ನೀರು ಕಾಯಕ್ಕೆ ಇಟ್ಟೀನಿ. ನೀರು ಕಾಯ್ದಿಂದ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಅದು ಮಾಡಬೇಕು. ನೋಡೋಂಬರ್ರಿ ಮತ್ತು ನೆಕ್ಸ್ಟ್ ಏನಾಗತ್ತಂತೇಳಿ. ನೀರು ಕಾಯಕ್ಕೆ ಇಟ್ಟಿದ್ನೆಲ್ಲ ಹಂಗೆ ರೊಟ್ಟಿ ಮಾಡಬೇಕು. ಅಡುಗೆ ಟೈಮ್ ಆಗುತ್ತೆ ಅಂತೇಳಿಕೆ ಏನೋ ವಿದ್ಯೆ ಮಲ್ಕೊಂಡಾಗ ಆಕೆ ಅಷ್ಟೊತ್ತಿಗೆ ರೊಟ್ಟಿ ಮುಗಿಸ್ಬೇಕಂತೇಳಿ ರೊಟ್ಟಿ ಮಾಡತ್ತೀನಿ ನೋಡಿರಿ. ರೊಟ್ಟಿ ಈಗ ಅರ್ಧ ಆಗ್ಯಾವು, ಇನ್ನೊಂದು ಎರಡು ಅದಾವು. ಒಂದೆರಡು ರೊಟ್ಟಿ ಮಾಡ್ಕೆ ಮತ್ತು ಪಲ್ಯ ಅದು ಮಾಡ್ಬೇಕು. ಇನ್ನು ಪಲ್ಯದ ಏನೂ ಮಾಡಿಲ್ಲ. ಪಲ್ಯ ಅನ್ನ ಸಾಂಬಾರು ಮಾಡ್ಕೆ ಮತ್ತು ಮುಂದೆ ಏನಂತ ತೋರಿಸ್ತೇನೆ ನಿಮ್ಗೆ. ಇನ್ನೊಂದು ಎರಡು ರೊಟ್ಟಿ ಅದಾವೆ, ಭಾಳ ಏನಿಲ್ಲ. ಒಂದೆರಡು ರೊಟ್ಟಿ ಮುಗಿಸ್ಕೆ ಮತ್ತು ತೋರಿಸ್ತೇನೆ ರೀ ನಿಮಗೆ ಏನು ಅಂಬೋದು ಅಂತೇಳಿ. ಈ ಥರ ಆತಾವ ನೋಡ್ರಿ ನನ್ನ ರೊಟ್ಟಿ, ಹಿಂಗೆ ಆತಾವ ನೋಡ್ರಿ ನನ್ನ ರೊಟ್ಟಿ. ದಪ್ಪನೂ ಆಗೋಲ್ಲ, ಅಷ್ಟು ತಾಳಗೂ ಆಗೋಲ್ಲ, ಅಷ್ಟೇ ಮೀಡಿಯಮ್ದಾಗ ಮಾಡ್ತೀನಿ. ಏನೋ ಬಂದಂಗೆ ಮಾಡ್ತೀನಿ ರೀ. ಈ ಥರ ಆತಾವ ರೊಟ್ಟಿ. ಆಯ್ತು, ಇನ್ನೊಂದು ಎರಡು ರೊಟ್ಟಿ ಅದಾವೆ, ಅವಿಷ್ಟು ಮಾಡಿ ಬಿಟ್ಬಿಡ್ಬೇಕಿನ್ನು. ಇಷ್ಟು ರೊಟ್ಟಿ ಆಗ್ಯಾವ ನೋಡಿರಿ. ಇಷ್ಟು ಭಾಳ ನೀರು ಇಬ್ಬರೇ ಅದೀವಲ್ಲ, ಭಾಳ ಖರ್ಚಾಗಲ್ಲ ಅಂತೇಳಿ ಇಷ್ಟೇ ಮಾಡಿಬಿಡ್ತೀನಿ. ಈಗ ಪಲ್ಯ ಮಾಡ್ಬೇಕಂತ ಹೇಳಿಕೆ ಹೀರೆಕಾಯಿ ಪಲ್ಯ ಮಾಡಕತ್ತೀನಿ. ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ, ಟೊಮೆಟೊ, ಆಮೇಲೆ ಕರಿಬೇವು, ಆಮೇಲೆ ಹೀರೆಕಾಯಿ, ಇನ್ನೇನು ಪಾನೆ ಹೊಡಿಬೇಕು. ಇಬ್ಬರೇ ಅದೀವಲ್ಲ, ಭಾಳ ಬ್ಯಾಡ ಅಂತೇಳಿ ಸುಮ್ಮನೆ ಇಷ್ಟೇ ಮಾಡಕತ್ತೀನಿ. ಇವು ಹೆಚ್ಚಿಟ್ಕೊಂಡು ಪಾನೆ ಹೊಡಕತ್ತೀನಿ. ನೋಡ್ರಿ, ಈಗ ಪಲ್ಯನೂ ಕುದಿಯಕತ್ತದ. ಎಲ್ಲರೂ ಅಡುಗೆ ಆದಂಗೆ ಆಯ್ತು ಆಲ್ಮೋಸ್ಟ್ ಅಲ್ಲಿ. ಈಗ ಸ್ವಲ್ಪ ಪಾನಿ ಕೆಟ್ಬಿಟ್ರೆ ಮುಗೀತೆಲ್ಲ. ನಂದು ಅಡುಗೆ ಮುಗಿಯೋಷ್ಟೊತ್ತಿಗೆ ಅವರು ಬಂದ್ರಲ್ಲ, ಅವರು ಒಂದು ಸ್ವಲ್ಪ ನೀರು ಅದು ಕಾಸು ಕೊಡು ಅಂತಂದರು. ನೀರು ಕಾಸು ಕೊಡ್ಬೇಕಂತ ನೀರು ಕಾಸಕ್ಕೆ ಅವ್ರಿಗೆ ಕೊಡೋಕಂತಿದ್ದೆ. ಬಿಸಿನೀರು ಕುಡಿಬೇಕು ರೀ ಬೆಳಗ್ಗೆ. ಒಂದು ಗ್ಲಾಸಾರು ಕುಡಿ, ಚಂತನ ಕುಡಿಲಿಕ್ಕಂದ್ರೂ ಪರವಾಗಿಲ್ಲ, ಬೆಳಗ್ಗೆ ಒಂದು ಗ್ಲಾಸ್ ಕುಡೀರಿ, ಆರೋಗ್ಯಕ್ಕೆ ಒಳ್ಳೆಯದು. ಅದೇ ನಮ್ಮ ಮನೆಯಾಗ ರೊಟೀನ್ ಆಗಿಬಿಟ್ಟದ್ದು ಡೈಲಿ. ನೀರು ಕಾಸು ಕೊಟ್ಟೆ. ಟೀ ಬೇಕಂತಂದ್ರು ಟೀ ಕಾಸು ಕೊಟ್ಟೆ, ಅಲ್ಲ ಟೀ ಮಾಡಿಕೊಟ್ಟೆ. ಟೀ ಮಾಡಿ ಸ್ವಲ್ಪ ಶುಂಠಿ ಟೀ ಜಾಸ್ತಿ ಕುಡಿಯೋದು ನಮ್ಮ ಮನ್ಯಾಗ, ಶುಂಠಿ ಟೀ ಮಾಡಿಕೊಟ್ಟೆ. ನಾ ಇಷ್ಟು ಕುಡಿದು ಅವ್ರಿಗೆ ಇಟ್ಟು ಕೊಟ್ಟೆ, ಶುಂಠಿ ಟೀ ಮಾಡಿಕೊಟ್ಟೆ. ಆಮೇಲೆ ಶನಿವಾರ ಉಪವಾಸನ, ಅದಕ್ಕೆ ಸೇವೆ ತಿನ್ಕೋದು ಕೂತೀವಿ. ಅವರು ಊಟ ಮಾಡಿ ಹೊಲಕ್ಕೆ ಹೋಗ್ಯಾರ. ನಾವು ಸುಮ್ಮ ಮಧ್ಯಾಹ್ನ ತಿನ್ಕೋದು ಕುಂತೀವಿ ನೋಡ್ರಿ. ನಾನು ವಿದ್ಯೆ ನನಗೆ ಯಾರ್ಯಾರು ಡ್ರಾಯಿಂಗ್ ಬಿಡಿಸೋ ಹವ್ಯಾಸ ಐತಿ, ಯಾರ್ಯಾರಿಗೆ ಕವಿತೆ ಬರೋದು, ಈ ಥರ ಎಲ್ಲರಿಗೂ ಒಂದೊಂದು ಇದ್ದೇ ಇರ್ತದೆ. ಅದೇ ಥರ ನನಗೆ ಡ್ರಾಯಿಂಗ್ ಬಿಡಿಸೋದು, ಕವಿತೆ ಬರೋದು, ಈ ಥರ ಎಲ್ಲನೂ ಇಂಟ್ರೆಸ್ಟ್ ಜಾಸ್ತಿ. ಆಮೇಲೆ ಸ್ಕೂಲ್ ಡೇಸ್ ಎಲ್ಲ ಡ್ರಾಯಿಂಗ್ ಸಖತ್ತಾಗಿ ಬಿಡಿಸ್ತಿದ್ದೆ. ಬಟ್ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿಲ್ಲ. ನಾವು ಒಂದಿಷ್ಟು ಇಟ್ಕೊಂಡಿದ್ದೆ, ಅಲ್ಲಿ ಮನೇಲಿ ಅದಾವು. ಇಲ್ಲಿ ಇಟ್ಕೊಂಡಿದ್ದೆ ಒಂದಿಷ್ಟು ಕಳೆದವು, ಒಂದಿಷ್ಟು ಅದಾವು. ಇದ್ದಷ್ಟು ತೋರಿಸ್ತೀನಿ ಬರ್ರಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಐತಿ ಡ್ರಾಯಿಂಗ್ ಬಿಡಿಸೋದು, ಆಮೇಲೆ
ಕವಿತಾ ಬರೆಯೋದು ಯಾರ್ಯಾರಿಗೆ ಏನೇನು ಹವ್ಯಾಸ ಐತಿ ಪ್ಲೀಸ್ ಕಮೆಂಟ್ ಮಾಡಿರಿ. ನನಗಂತೂ ಡ್ರಾಯಿಂಗ್ ಬಿಡ್ಸೋದು ಹವ್ಯಾಸ ಐತಿ. ಆಮೇಲೆ ಕವಿತಾ ಬರೋದು ಸಿಕ್ಕಾಪಟ್ಟೆ ಇಷ್ಟ, ಡ್ರಾಯಿಂಗ್ ಬಿಡ್ಸೋದು ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಈ ಥರ ಮ್ಯೂಸಿಕ್ ಬಾರಿಸೋದು, ಆಮೇಲೆ ಮ್ಯೂಸಿಕ್ ಕೇಳೋದು, ಗೊಂಡೆ ಕಟ್ಟೋದು, ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು, ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ನಿಮಗೆ ಯಾರ್ಯಾರಿಗೆ ಏನೇನು ಇಷ್ಟ ಅಂತೇಳಿ ನಮಗೆ ಕಮೆಂಟ್ ಮಾಡಿರಿ. ಆಮೇಲೆ ನಾನು ಡ್ರಾಯಿಂಗ್ ಬಿಡಿಸಿದ್ದು ಒಂದಿಷ್ಟು ಕಳೆದವು, ಒಂದಿಷ್ಟು ಅದಾವು. ಇದ್ದಷ್ಟು ತೋರಿಸ್ತೀನಿ, ಉಳ್ಕೋದೇನದು ಕ್ಯಾಪ್ಚರ್ಗಳು ಇದ್ದು ಕ್ಯಾಪ್ಚರ್ ಹಾಕ್ತೀನಿ. ಪ್ಲೀಸ್ ಯಾರ್ಯಾರಿಗೆ ನಿಮಗೆ ಇಷ್ಟ ಆಗಿದ್ದು ಅಂತಂದ್ರೆ ಕಮೆಂಟ್ ಮಾಡಿರಿ ಪ್ಲೀಸ್. ನೋಡಿರಿ ನನ್ನ ವೀಡಿಯೋಗಳು, ನಂದು ಡ್ರಾಯಿಂಗ್ ಬಿಡಿಸೋದು ಪೇಪರ್ಸು ಹೆಂಗದ ತೋರಿಸ್ತೀನಿ ಬರ್ರಿ. ಇದು ನಾನು ಮೈಂಡ್ನಾಗ ಇದ್ದಿದ್ದು ನಾ ಬಿಡ್ಸಿದ ಈ ಥರ. ಅಂದ್ರೆ ನಾ ಇಲ್ಲಿ ಕುಂತ್ಕೊಂಡು ಏನೇನೋ ಯೋಚನೆ ಮಾಡ್ಕೋತ ಇರ್ಬೇಕಂತ ಅನ್ಕೋತಿದ್ದೆಲ್ಲ. ಅಂದ್ರೆ ಈ ಡ್ರಾಯಿಂಗ್ ಸಿಂಬಲ್ ಏನಂತಂದ್ರೆ ಹೆಣ್ಮಕ್ಳು ಮನೆಯಾಗಿದ್ದೇ ಈ ಥರ ನಾ ಅದು ಆಗ್ಬೇಕು ಇದು ಆಗ್ಬೇಕಂತ ಇಷ್ಟಪಟ್ಟಿರ್ತಾರಲ್ಲ, ಅದ್ರದ್ದು ಸಿಂಬಲ್ ಇದು. ನನಗೆ ಅನಿಸಿರೋದು ಈ ಥರ, ನಾ ಅಂದ್ಕೊಂಡು ಈ ಥರ ಬಿಡಿಸಿರೋದು. ಹೆಂಗಂತಂದ್ರೆ ಮನೇಲಿ ಹೆಣ್ಮಕ್ಳು ಪ್ರತಿಯೊಬ್ಬರಿಗೆ ಕನಸಿರ್ತದ. ಬಟ್ ಯಾರೋ ಒಬ್ಬರು ಸಕ್ಸಸ್ ಆಗಿರ್ತಾವೆ, ಒಬ್ಬರು ಸಕ್ಸಸ್ ಆಗಿರಲ್ಲ. ಸೊ ಅದ್ರದ್ದು ತಲೆಗೆ ಇಟ್ಕೊಂಡು ಬಿಡಿಸಿರೋದು ಇದು. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ನಾನು ಅದು ಆಗ್ಬೇಕು ಇದು ಆಗ್ಬೇಕು, ಹೆಣ್ಮಕ್ಳಿಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಇರ್ತದೆ. ಸೊ ನಾನು ಒಂದು ಆಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗೋಕ್ಕಾಗಲಿಲ್ಲಲ್ಲ. ಅದ್ರದ್ದು ಇಂಟೆನ್ಷನ್ ಇಟ್ಕೊಂಡು ಬಿಡಿಸಿರೋದು ಇದು ಡ್ರಾಯಿಂಗು. ಸೊ ಪ್ಲೀಸ್ ಯಾರ್ಯಾರಿಗೆ ಇಷ್ಟ ಆಗ್ಯದ ಅಂತೇಳಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗದ ಅಂಥೇಳಿ. ನನಗೆ ಅನಿಸಿರೋ ರೀತಿ ನಾನು ಬಿಡ್ಸೀನಿ. ಈ ಥರ ಈ ಕೆಳಗಡೆ ಸ್ವಲ್ಪ ಪೇಂಟ್ ಕಲೆ ಆಗಿಬಿಟ್ಟಿತ್ತು, ಅದಕ್ಕೆ ಆ ಥರ ಗೀಚಿಬಿಟ್ಟಿದ್ದೆ. ನನ್ನ ತಲೆಯಲ್ಲಿರೋದು ಈ ಥರ. ನನ್ನ ತಲೆಯಲ್ಲಿ ನಾವು ಅದೆಲ್ಲ ಏನೋ ಆಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗೋಕ್ಕಾಗಲಿಲ್ಲಲ್ಲ. ಅದಕ್ಕೆ ಡ್ರಾಯಿಂಗ್ ಮುಖಾಂತರ ತೋರಿಸ್ಬೇಕಂತ ಡ್ರಾಯಿಂಗ್ ಬಿಡಿಸಿದ್ದೆ. ಆಮೇಲೆ ಇಲ್ಲಿ ಕಾಂತಾರ ಫಿಲ್ಮ್ ಬಂದಿತ್ತಲ್ಲ, ಕಾಂತಾರ ಫಿಲ್ಮಿಂದು ಇದು ಬಿಡಿಸಿದ್ದೆ. ಕಾಂತಾರದ್ದು ದೈವದ್ದು ಅದು ಟ್ರೆಂಡಿಂಗ್ ಇತ್ತಲ್ಲ ಅವಾಗ, ಕಾಂತಾರದ್ದು ಇದು ಬಿಡಿಸಿದ್ದೆ. ಇನ್ನೂ ಎಷ್ಟೋ ಬಿಡಿಸಿದ್ದೆ, ಒಟ್ಟೇ ಇಲ್ಲ. ಕಾಂತಾರ ರಿಷಬ್ ಶೆಟ್ಟಿದೆಲ್ಲ ಬಿಡಿಸಿದ್ದೆ. ಅವು ಇಟ್ಟು ನನಗೆ ಹೇಗ್ಯದ, ಎಲ್ಲಿಟ್ಟು ನನಗೆ ಗೊತ್ತಿಲ್ಲ. ಈ ಥರ ಬಿಡಿಸಿದ್ದೆ. ಇದು ಪೇಂಟ್ ಇರಲಿಲ್ಲ ಅವಾಗ, ಪೇಪರ್ಸ್ ಇದ್ದಿದ್ದಿಲ್ಲ. ಪೇಪರ್ಸ್ ಇಲ್ಲಾರ ಬಟ್ಟಿಗೆ ಹಿಂಗೆ ಕ್ಯಾಲೆಂಡ್ರ್ ಹಿಂದ್ಗಡೆ ಬಿಡಿಸಿದ್ದೆ. ಈ ಥರ ಬಿಡಿಸ್ಬೇಕು ಅನ್ನೋದು ಇಷ್ಟ ಭಾಳ ನನಗೆ. ಪೇಪರ್ಸ್ ಇಲ್ಲಾರ ಬಟ್ಟಿಗೆ ಈ ಥರ ಕ್ಯಾಲೆಂಡ್ರ್ ಹಿಂದ್ಗಡೆ ಎಲ್ಲ ಬಿಡಿಸ್ಕೊತ ಕುಂದಿರ್ತಿದ್ದೆ. ಅದು ಚಲೋ ಕ್ಯಾಲೆಂಡ್ರ್ ಅಟ್ಟು ವೇಸ್ಟ್ ಮಾಡ್ತಿದ್ದೆ, ಮನೆಯಲ್ಲೆಲ್ಲರೂ ಬೈತಿದ್ರು. ಈ ಥರ ಮಾಡ್ಕೊತ ಕುಂದಿರ್ತಿದ್ದೆ ಅವಾಗ. ಅಷ್ಟಿಷ್ಟ ನಾನು ಡ್ರಾಯಿಂಗ್ ಬಿಡಿಸೋದೆಲ್ಲ. ಈ ಥರ ಬಿಡಿಸಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗೈತಿ ಪ್ಲೀಸ್ ಕಮೆಂಟ್ ಮಾಡಿರಿ. ಇದು ಕಾಂತಾರ ಫಿಲ್ಮಿಂದು, ಇದು ದೈವದ್ದು. ಈ ಥರ ದೈವ ಆಡ್ತಿರ್ಬೇಕಾದ್ರೆ ಬರ್ತಿರ್ತದಲ್ಲ, ಅದ್ರ ಕ್ಯಾಪ್ಚರ್ ಇದು. ನೋಡಿರಿ ಚೆನ್ನಾಗೈತಲ್ರಿ. ಪೇಂಟ್ ಹಾಕ್ಬೇಕಂದೆ, ಬಟ್ ಪೇಂಟ್ ಇರಲಿಲ್ಲ. ಪೇಂಟ್ ಅವು ಬಿಡಿಸಿದ್ದು ಪೇಂಟ್ ಹಚ್ಚಿ, ಅವು ಪೇಂಟ್ನ ಉದುರ್ತಿದ್ದೆ, ಪೇಂಟ್ನ ಹಾಕ್ತಿದ್ದೆ. ಆ ಪೇಂಟ್ ಖಾಲಿಯಾಗಿತ್ತು ಅವಾಗ. ಅವು ಪೇಂಟ್ ಹಚ್ಚಿದ್ದೆಲ್ಲ ಒಂದು ಸಿಗಕ್ಕೆ ತಯಾರಿಲ್ಲ. ನೋಡಿರಿ ಈ ಥರ ಆಗೈತಿ ಕಾಂತಾರ ಫಿಲ್ಮಿಂದು. ಆಮೇಲೆ ಇದು ಸಿದ್ದೇಶ್ವರ ಮುತ್ಯಾರದು, ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಇದು. ಅದೇ ಥರ ಕಾಣಿಸುತ್ತಾ ಇಲ್ಲ, ಅದೇ ಥರ ಕಾಣಿಸುತ್ತಾ, ಸ್ವಲ್ಪ ಫೋನ್ಯಾಗ ಒಂದು ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಅಷ್ಟೇ. ಇದು ಅಪ್ಪಾಜಿಯವರು ನಿಧನರಾಗಿದ್ರಲ್ಲ, ಆವಾಗ ಅವ್ರ ನೆನಪಿಗೆ ಇರಲಿ ಅಂತೇಳಿ ಇದನ್ನು ಬಿಡಿಸ್ಕೊಂಡಿದ್ದೆ. ಬಿಜಾಪುರ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಇದು. ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು. ಇದನ್ನು ಇಟ್ಕೊರಿ. ನನ್ನ ಕೈಯಿಂದ ಆಗಿರೋ ಪ್ರಯತ್ನ ಚೆನ್ನಾಗಿ ಬಂದಿತ್ತು, ಬಟ್ ಫೋನ್ನಾಗ ಹಾಕೋ ಒಂಥರ ಸ್ವಲ್ಪ ಹಿಂಗೆ ಇದು ಕಾಣಿಸ್ಲಿಕ್ಕೆ ಭಾಳ ದಿನ ಆಯ್ತಲ್ಲ, ಈಗ 2 ವರ್ಷನೇ ಆಯಿತು ತೆಗೆದಿಟ್ಟಿದ್ದು. ಸಿದ್ದೇಶ್ವರ ಅಪ್ಪಾರಿ ತೀರ್ಕೊಂಡಿದ್ರಲ್ಲ, ಆವಾಗ ತೆಗೆದಿರೋದು. ಇನ್ನೂ ಜಾಸ್ತಿ ಇದ್ದು ಸಿದ್ದೇಶ್ವರ ಅಪ್ಪಾಜಿಯವ್ರು ನಡೆಯೋದೆಲ್ಲ ತೆಗೆದಿದ್ದೆ, ಬಟ್ ಅವು ಎಲ್ಲವನ್ನ ಕಾಣಿಸಲಿಗೆವು. ಇದು ಕಾಂತಾರದು ಸಿದ್ದೇಶ್ವರ ಅಪ್ಪಾಜಿಯವ್ರದ್ದು. ಇದು ನನ್ನ ತಲೆ ಇಂಟೆನ್ಷನ್ ಇಟ್ಕೊಂಡು ತೆಗೆದಿರೋದು. ಆಮೇಲೆ ಇದು ಬುದ್ಧಂದು ಪೇಪರ್ಸ್ ಇರ್ಲಾರ ಬಟ್ಟೆ ಈಗ ರಟ್ಟು ತೊಗೊಂಡು ತೆಗೆದು, ಆಮೇಲೆ ಏನು ಕ್ಯಾಲೆಂಡ್ರ್ ತೆಗೆದು ಮಾಡ್ತಿದ್ದೆ. ಈಗ ಇದು ಇದ್ರದ್ದು ಬಟ್ಟೆಗೆ ಇಟ್ಟಿರ್ತಾರಲ್ಲ, ಬಟ್ಟೆ ಒಳಗಡೆ ಶರ್ಟ್ ಪ್ಯಾಂಟ್ ಒಳಗಡೆ ಇಟ್ಟಿರ್ತಾರಲ್ಲ ರಟ್ಟು, ಅದು ಇದು. ಆ ರಟ್ಟನ್ನ ತೊಗೊಂಡು ತೆಗೆದಿದ್ದೆ. ಪೇಪರ್ಸ್ ಇಲ್ಲಾರ ಬಟ್ಟೆಗೆ ಆ ಥರ ತೆಗೆದಿದ್ದೆ. ನೋಡಿರಿ ಈ ಥರ ಬಂದೈತಿ ಬುದ್ಧಂದು. ಏನೋ ತೆಗಿಬೇಕನ್ನಿಸ್ತು, ತಲೆಯಾಗ ಬಂದು ತೆಗೆದು ಬಿಡ್ತಿದ್ದೆ ಅವಾಗ ಫ್ರೀ ಇರ್ತಿತ್ತು, ತೆಗಿತಿದ್ದೆ. ಈಗ ಒಟ್ಟು ತೆಗಿಯೋಕ್ಕೆ ಆಗಲ್ದು. ನೋಡಮ್ ಟ್ರೈ ಮಾಡ್ತೀನಿ ಇನ್ಮೇಲೆ.
ನೋಡಿರಿ ಈ ಥರ ಬಂದೈತೆ ನೋಡಿರಿ. ನೋಡ್ರಿ ಇದು ಬುದ್ಧಂದು ಪೇಪರ್ಸ್ ಇಲ್ಲ ಅಂತೇಳಿ ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ಒಟ್ಟು ಯಾವಾದರೆ ಅಲ್ಲಿ ಒಂದು ನಮ್ಮ ಕೋನ ಅನ್ನೋದು ಇರ್ಬೇಕಂದ್ರೆ ನೆನಪು ಅನ್ನೋದು ಇರ್ಬೇಕು ಯಾವಾಗಲೂ. ನಾವು ಬಂದಿದ್ದು ನಾವು ಟ್ರೈ ಮಾಡ್ಕೊತಿದ್ದು ಬಿಡ್ಬೇಕು. ನಮ್ದು ಅದು ಇಂಟೆನ್ಷನ್. ಒಂದು ಪೇಪರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ನೆವ ತೆಗೆದು ನಮ್ಮ ಕನಸನ್ನ ಹಂಗೆ ಬಚ್ಚಿಡ್ಕೊಟ್ಟು ಕುಂದ್ರಬಾರ್ದು. ನಾವು ಇದ್ದಿದ್ರೆ ನಾ ಟ್ರೈ ಮಾಡ್ಕೊತ ಹೋಗ್ಬೇಕು. ಒಂದೊಂದಲ್ಲ ಒಂದಿನ ಸಕ್ಸಸ್ ಸಿಗ್ತದೆ. ಸೊ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ. ಒಂದಲ್ಲ ಒಂದಿನ ಕೈ ಹಿಡಿತಾನೆ ರೀ ದೇವ್ರು, ಯಾವುದು ಬಿಡಲ್ಲ. ಇದು ಸ್ವಲ್ಪ ಎಡವಟ್ಟು ಆಗಿತ್ತು. ಇದ್ರ ಸಂಬಂಧ ಪೇಂಟ್ ಅರ್ಧಕ್ಕರ್ಧ ಪೇಂಟ್ ಇದಕ್ಕೆ ಖಾಲಿ ಆಗೈತಿ. ಇಂಥದ್ದು ಇನ್ನೊಂದು 2 ಪೇಂಟ್ ಇದ್ದು ಅವನು ಖಾಲಿ ಆಗೈತಿ. ಆಮೇಲೆ ಇದು ನಮ್ಮ ಸರ್ದು, ಇದು ನಮ್ಮ ಸರ್ ಬರ್ಡೇ ಇತ್ತು, ಅವ್ರಿಗೆ ಕೊಡ್ಬೇಕಂತೇಳಿ ಡ್ರಾಯಿಂಗ್ ಮಾಡಿದ್ದೆ. ಆಟಾಡಿಗೆ ನನ್ನ ಗಂಡ ಮನೆಗೆ ಬಂದಿದ್ನಲ್ಲ, ಕೊಡೋದು ಆಗಿರಲಿಲ್ಲ. ಸೊ ಅಷ್ಟೇ ಕುಂತದು. ಸಾರಿ ಸರ್, ಅವ್ರ ಬರ್ತಡೇ ಗಿಫ್ಟ್ ಕೊಡ್ಬೇಕಂತ ತೆಗೆದಿದ್ದೆ. ಇದಷ್ಟೇ ಕುಂತದು. ಇನ್ನೂ ಸಿಕ್ಕಾಪಟ್ಟೆ ಇದ್ದು. ಕೃಷ್ಣಂದೆಲ್ಲ ಬಿಡಿಸಿದ್ದೆ. ಆಮೇಲೆ ನಮ್ಮ ಅಣ್ಣಾರ್ದು ಅವ್ರ ಮ್ಯಾರೇಜ್ ಇತ್ತು, ಅವ್ರದ್ದು ಸಲ ಬಿಡಿಸಿದ್ದೆ. ಅವ್ರದ್ದು ಮ್ಯಾರೇಜ್ ಇಬ್ಬರದು ಗಂಡ ಹೆಂಡತಿ ಬಿಡಿಸಿದ್ದೆ. ಇಬ್ಬರದು ಕಫಲ್ಸ್ ಕೊಡ್ಬೇಕು ಗಿಫ್ಟ್ ಅಂತೇಳಿ ಅದು ಬಿಡಿಸಿ ಅವ್ರಿಗೆ ಕೊಟ್ಟಿದ್ದೆ ಗಿಫ್ಟ್, ಫೋಟೋ ಮಾಡಿ ರೆಡಿ ಮಾಡಿ. ಬಟ್ ಅವ್ರಿಗೆ ಫೋನ್ನಾಗಿತ್ತು, ಫೋನ್ ಸ್ವಲ್ಪ ಚೇಂಜ್ ಮಾಡಿದ್ನಲ್ಲ, ಫೋನ್ ಅಷ್ಟು ಕಳ್ಕೊಂಡು ಹೋಗೈತಿ. ಇದು ನಾ ಗಾಡಿ ಮೇಲೆ ಬಿಡಿಸಿದ್ರಿ, ಇದು ವಾಲ್ ಪೇಂಟ್ ನೋಡ್ರಿ ಈ ಥರ ಐತಿ. ಬೆಡ್ರೂಮ್ನಾಗ ಬಿಡಿಸಿರೋದು ಇದು ಈ ಥರ. ಇದು ಭಾಳ ದಿನದ ಆಸೆ ಐತಿ. ಅದು ಗಣೇಶನ ಬಿಡಿಸ್ಬೇಕು ಅಂದ್ಕೊಂಡಿದ್ದೆ. ಅದು ನೋಡಮ್ಮ, ಈ ಜಾಗ ಸ್ವಲ್ಪ ಚಿಕ್ಕದಾಗಿತ್ತಲ್ಲ, ಅದಕ್ಕೆ ಗಣೇಶನ ಬಿಡ್ಸೋಕ್ಕಾಗಲಿಲ್ಲ. ಇದು ಒಂಥರ ಚೆನ್ನಾಗಿರುತ್ತೆ ಶೋಕೇಸ್ ಅಂತೇಳಿ ಇದು ಬಿಡಿಸಿದ್ದೆ. ನೋಡಿರಿ ಈ ಥರ ಬಿಡ್ಸೀನಿ. ಯಾರ್ಯಾರು ಹಿಂಗೆ ಮನ್ಯಾಗ ಕಿತ್ತಾಪತ್ತಿ ಮಾಡ್ಯಾರ ಅಂತ ಕಮೆಂಟ್ ಮಾಡಿರಿ. ಈ ಥರ ಬಿಡ್ಸೈತೆ ನೋಡಿರಿ, ಬಂದದ ನೋಡಿರಿ ಈ ಥರ ವಾಲ್ ಪೇಂಟ್ ರೀ. ನೋಡಮ್ಮ ಇನ್ನೊಂದು ವಾಲ್ ಪೇಂಟ್ ಇಲ್ಲಿ ಸೈಡಿಗೆ ಇಲ್ಲ, ಆದ್ರೆ ಇಲ್ಲೊಂದು ವಾಲ್ ಪೇಂಟ್ ಬಿಡಿಸ್ತೀನಿ ಕೃಷ್ಣಂದು. ನೋಡಕತ್ತೈತ್ರಿ, ಇಲ್ಲೊಂದು ವಾಲ್ ಪೇಂಟ್ ಬಿಡಿಸ್ತೀನಿ. ಇನ್ನೊಂದು 2 ದಿನದಾಗ ಬಿಡಿಸ್ತೀನಿ. ನೋಡಕತ್ತೈತ್ರಿ ಅಲ್ಲಿ ಬ್ಲ್ಯಾಕಂದು ವಾರ್ನೆಸ್ ಇಂತಂತ್ರ ಒಟ್ಟು ಪೇಂಟ್ ಇತ್ತಂದ್ರೆ ಬಿಡಿಸ್ಬಿಡ್ತೀನಿ. ಇಲ್ಲೊಂದು ಹೆಂಗೋ ವಾಲ್ ಪೇಂಟ್ ಸ್ವಲ್ಪ ಕುಲನೇ ಐತಿದು, ಇಷ್ಟು ಬಿಡಿಸ್ತೀನಿ. ಇಲ್ಲಿ ಪಿಕ್ಸ್ ಕೃಷ್ಣಂದ್ರೆ ಬಿಡಿಸಿರ್ತೀನಿ, ಯಾರಾದ್ರೂ ಬಿಡಿಸಿರ್ತೀನಿ. ಪಿಕ್ಸ್ ನೋಡಕತ್ತೈತ್ರಿ ಅಲ್ಲೊಂದು. ಇನ್ನೊಂದು 2 ದಿನದಾಗ ಹಾಕ್ತೀನಿ ರೀ ವಿಡಿಯೋ. ಅದು ಇಲ್ಲೊಂದು ಬಿಡಿಸಿರ್ತೀನಿ, ನೋಡಕತ್ತೈತ್ರಿ. ಇದು ವಾಲ್ ಪೇಂಟ್ ರೀ. ಇದು ಅಲ್ಲಿ ನಮ್ಮ ತವ್ರ ಮನ್ಯಾಗ ಜಾಸ್ತಿ ಬಿಡಿಸಿದ್ದೆ ಗಾಡಿಗೆಲ್ಲ. ಮೊನ್ನೆ ಹೋದಾಗ ತೋರಿಸ್ಬೇಕಂದ್ರೆ ನೆನಪಾಗಲಿಲ್ಲ. ನೋಡಿರಿ ಈ ಥರ. ಆಮೇಲೆ ಇಲ್ಲಿ ಮನ್ಯಾಗ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಫೋಟೋ ಫ್ರೇಮ್ ರೆಡಿ ಮಾಡೋದು, ಇವು ರೆಡಿ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಈ ಥರ ಬಂದೈತೆ ಫುಲ್. ನಾನು ಇನ್ನೊಂದಿಷ್ಟು ಡ್ರಾಯಿಂಗ್ ಬಿಡಿಸ್ಬೇಕಂತೇಳಿ ಅವಾಗ ಎಷ್ಟೊಕ್ಕನ್ನು ಬಿಡಿಸಿದ್ದೆ. ಬಟ್ ಕಳೆದವಲ್ಲ, ಅವಾಗ ಎಷ್ಟೊಕ್ಕನ್ನು ಪೇಪರ್ ತಂದು ಇಟ್ಟಿದ್ದೆ. ಈಗ ಇಷ್ಟು ಪೇಪರ್ ಅದಾವು. ತೋರಿಸ್ತೀನಿ ಇವಾಗ ಬಿಡಿಸಿ ಹೆಂಗಿರುತ್ತೆ ಅಂತೇಳಿ ತೋರಿಸ್ತೀನಿ ರೀ. ಒಟ್ಟು ಬಿಡೋದಿಲ್ಲ. ಇಷ್ಟು ಪೇಪರ್ ತುಂಬಿ ವಾಲ್ ಪೇಂಟಿಂಗೆಲ್ಲ ಮಾಡಿಕೆ ನಿಮ್ಗೆ ತೋರಿಸ್ತೀನಿ ಹೆಂಗಿರ್ತದೆ ಅಂಥೇಳಿ. ನೋಡತ್ತೈತ್ರಿ, ನಾನು ಟೈಮ್ ಸಿಗೋಲ್ಲ. ಟೈಮ್ ಸಿಕ್ಕರು ಬಿಡಿಸಿಬಿಡ್ತಿದ್ದೆ. ಸ್ವಲ್ಪ ವಿಧಾನಸಂಘ ಟೈಮ್ ಸಿಗಲಾರ ಮಟ್ಟಿಗೆ ಅಷ್ಟೇ ಪೆಂಡಿಂಗ್ ಕುಂತಾವು. ನೋಡಮ್ಮ, ಟೈಮ್ ಸಿಕ್ಕಾಗ ಟ್ರೈ ಮಾಡ್ತೀನಿ. ಇಷ್ಟು ಬಿಡಿಸ್ಬೇಕಂತೇಳಿ ತಂದಿಟ್ಟಿರೋದು ಅವಾಗ ನಮ್ಮ ಯಜಮಾನ್ರು ತಂದು ಕೊಟ್ಟಿದ್ರು. ಇವರು ಬಿಡಿಸಿ ಹಾಕಿರ್ಲಕ್ಕೆ ಮನ್ಯಾಗ ಕೊಟ್ಟು ಸುಮ್ಮನೆ ಬೇಸರ ಆಯ್ತು ಅಂಥೇಳಿ ತಂದು ಕೊಟ್ಟಿದ್ರು. ಟ್ರೈ ಮಾಡಿ ಏನಾಗಲ್ಲ ಅಂತೇಳಿ ತಂದು ಕೊಟ್ಟಿದ್ರು ಅವಾಗ. ನಾವೊಂದು ಸಣ್ಣ ತೊಂಬ ಅಂತ ಹೇಳಿದ್ದೆ, ಅವ್ರು ದೊಡ್ಡ ತೊಗೊಂಬಂದಿದ್ರು. ಇರ್ಲಕ್ಕಂತೇಳಿ ನನಗೆ ಚಲೋ ಆಗಿತ್ತು, ಫುಲ್ ಯೂಸ್ ಆಗಿದ್ದವು. ಇನ್ನೂ ಎಷ್ಟೊತ್ತಂತ ತಂದಿದ್ರು, ಇಷ್ಟು ಬಿಡಿಸಿದ್ದೆ. ಬಿಡಿಸಿ ಅವು ಎಲ್ಲಿಟ್ಟಿನೋ ಸುದ್ದೆ. ಒಂದಿಷ್ಟು ಗಾಡಿಗೆ ಹಾಕೋಗಿದ್ದೆ, ಅವು ಎಲ್ಲಿ ಬಿದ್ದವು ಹುಡುಕಾಡ್ತೀನಿ. ಸಿಕ್ಕು ಅಂತಂದ್ರೆ ತೋರಿಸ್ತೀನಿ ರೀ ನಿಮ್ಗೆ. ಇವಿಷ್ಟು ಬಿಡಿಸ್ತೀನಿ. ಬಿಡಿಸಿ ನಿಮ್ಗೆ ಏನಾಗ್ಬೋದಂತ ತೋರಿಸ್ತೀನಿ, ಯಾವ ಥರ ಬಿಡಿಸ್ತೀನಿ, ಯಾವ ಥರ ಇಲ್ಲ ಅಂಥೇಳಿ. ವಾಲ್ ಪೇಂಟಿಂಗ್ ಅದು ಇನ್ನೊಂದು ನೆಕ್ಸ್ಟ್ ಬ್ಲಾಗರೇ ಒಟ್ಟು ಅದ್ರ ಸಂಬಂಧ ಒಂದು ಬ್ಲಾಗ್ ಮಾಡ್ತೀನಿ ಸಪ್ರೇಟ್. ವಾಲ್ ಪೇಂಟಿಂಗ್ ಬಿಡಿಸೋದು ತೋರಿಸ್ತೀನಿ ಲೈವ್ ಆಗಿ. ನೋಡತ್ತೈತ್ರಿ, ಇವಿಷ್ಟು ಬಿಡಿಸಿ ನಿಮ್ಗೆ
ಪಿಕ್ಚರ್ಸ್ ಹಾಕ್ತೀನಿ, ಶಾರ್ಟ್ಸ್ನ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಚೆಕ್ ಮಾಡಿರಿ. ನೋಡಿರಿ ಈ ಥರ ಐತೆ ನೋಡಿರಿ ನನ್ನ ಡ್ರಾಯಿಂಗ್ದು ಇಂಟ್ರೆಸ್ಟಿಂಗು. ನಿಮ್ಗೆ ಯಾವ ಥರ ಆಯ್ತಂತೇಳಿ ನೀವು ಕಮೆಂಟ್ ಮಾಡಿರಿ. ನನಗಿದು ಕಾಂತಾರ ಫಿಲ್ಮಿಂದ ಫುಲ್ ಇಷ್ಟ ಆಗಿತ್ತು. ರಿಷಬ್ ಶೆಟ್ಟಿದು ಫುಲ್ ಇಷ್ಟ ಆಗಿತ್ತು, ಬಟ್ ಅದೆಲ್ಲ ಐತೆ ಅನ್ನೋ ಕಳೆದೈತೆ ಅದು. ಇದು ಮುತ್ಯಾರ್ದು ಬಿಡಿಸ್ಬೇಕಂದ್ರೆ ಕ್ಯಾಲೆಂಡ್ರ್ ಇದ್ದಿದ್ದಲ್ಲ, ಇದು ಇವ್ರ ಕ್ಯಾಲೆಂಡ್ರ್ ತೊಗೊಂಡು ಯೂಸ್ ಮಾಡ್ಕೊಂಡು ಬಿಡಿಸಿದ್ದೆ. ಈ ಥರ ನಾ ಹಿಂಗೆ ಬಿಡ್ಸೋದು ನೋಡಿ ಅವ್ರು ಪೇಪರ್ ತಂದು ಕೊಟ್ಟಿದ್ರು. ಪೇಪರ್ ಇಲ್ಲ ನೀನು ಬಿಡ್ಸಕ್ಕಂತೇಳಿ ನಾ 1-2 ಸಲ ಹೇಳಿದ್ದೆ, ಬಟ್ ಅವ್ರ ಕೆಲ್ಸನ ಬ್ಯುಸಿ ಇದ್ರಲ್ಲ, ತಂದು ಕೊಡೋದಾಗಿರಲಿಲ್ಲ. ನಾ ಸುಮ್ಮನೆ ಕುಂತು ಏನು ಮಾಡಲಿ ಅಂತೇಳಿಕೆ ಕ್ಯಾಲೆಂಡ್ರಿಂದ ಬಿಡಿಸಿದ್ನಲ್ಲ, ಅದಕ್ಕೆ ಅವರು ಕ್ಯಾಲೆಂಡ್ರದೆಲ್ಲ ಹಾಕಿ ಬಿಡಿಸ್ತಿ ಪೇಪರ್ ತಂದು ಕೊಟ್ಟಿದ್ರು. ಪೇಪರ್ನಾಗೂ ಬಿಡಿಸಿದ್ದೆ, ಬಟ್ ಅವೆಲ್ಲ ಒಂದು ಕಳೆದವು. ಇನ್ನೊಂದು ಸಲ ಬಿಡಿಸ್ಕೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಅಂತೇಳಿ. ಇವಾಗ ಸಂಜೆ ಒಂದು 5 ಗಂಟೆ ಆಗೈತಿ. ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿಕೆ ಮತ್ತು ಕಂಟಿನ್ಯೂ ಮಾಡ್ಬೇಕಂತ ಮಾಡ್ಲಕತ್ತೀನಿ. ಇವತ್ತೇನು ಕೆಲಸ ಆಯ್ತಂದ್ರೆ ಗೋಧಿ ಹಿಟ್ಟಿದ್ದಿದ್ದೆಲ್ಲ, ಗೋಧಿ ಹಸನು ಮಾಡಿದೆ, ಜೋಳ ಹಸನು ಮಾಡಿದೆ. ಆಮೇಲೆ ಹಿಂಡಿ ಕುಟ್ಟಕ್ಕೆ ಶೇಂಗಾದ ಇದ್ದಿದ್ದಿಲ್ಲ, ಸ್ವಲ್ಪ ಶೇಂಗಾ ಹೊಡ್ಕೊಳ್ಳೋದು ಎಷ್ಟು ಕೆಲಸ ಇದ್ದ ಸಂಬಂಧ ಇವತ್ತಿಗೆಲ್ಲ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸ್ವಲ್ಪ ಅವು ಕೆಲಸ ಭಾಳ ಸಂಬಂಧ ವಿದ್ಯಾನು ಹೇಳಕತ್ತಲ್ಲ, ಬಡ ಮುಗಿಸ್ಕೋಬೇಕಂತೇಳಿ ಆಕೆ ಮನಗಿಸ್ಕೆ ಅಷ್ಟು ಬಡ ಮುಗಿಸ್ಕೊಂಡ್ರೆ ಅದಷ್ಟರಲ್ಲಿ ಮಾಡ್ಬೇಕು ಅಂದ್ಕೊಂಡೆ. ನೀರು ಬಂದುಬಿಟ್ಟು ಮನ್ಯಾಗ ಒಂದು ಸ್ವಲ್ಪನೂ ನೀರು ಇದ್ದಿದ್ದಿಲ್ಲ. ನೀನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆನಲ್ಲ, ಅದಕ್ಕೆ ನೀರು ಅಷ್ಟು ಖಾಲಿ ಆಗಿತ್ತು. ಸೊ ಅಷ್ಟು ನೀರು ತುಂಬಿಕೊಂಡೆ, ನೀರಷ್ಟು ತುಂಬಿಕೊಂಡು ಅಷ್ಟು ಪರಿಸ್ಥಿತಿ ಒರೆಸ್ಕೊಳಕ್ಕೆ ಕ್ಲೀನ್ ಮಾಡ್ಕೊಳಕ್ಕೆ ಇಷ್ಟೊತ್ತಾಯಿತು. ಇವಾಗ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚೀನಿ. ಇನ್ನೇನು ಚಹಾ ಮಾಡಬೇಕು. ಚಹಾ ಮಾಡಿ ಒಂದು ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದು ಮತ್ತು ನೈಟ್ ಏನು ಅಡುಗೆ ಅಂತ ತೋರಿಸ್ತೀನಿ ನಿಮಗೆ. ಮತ್ತೇನೋ ಏನೇನಾಯ್ತು ನೋಡಕತ್ತೈತೆ ಬರ್ರಿ. ಚಹಾ ಆಮೇಲೆ ಕುಡಿದ್ರಾಯ್ತು. ಸ್ವಲ್ಪ ಚೂಡ ಹಾಕ್ಕೊಡ್ಬೇಕು, ಚೂಡ ತಿಂತಾರಂತಂದರು, ಅದಕ್ಕೆ ಚೂಡ ಹಾಕ್ಕೊಡಕತ್ತೀನಿ. ಚೂಡ ಅವ್ರಿಗೆ ಇಷ್ಟ ಕೊಟ್ಟು ನಾ ಇಷ್ಟು ತಿನ್ನಬೇಕು. ಕೊಡಂಬರ್ರಿ ಅವರಿಗೆ. ಚಹಾ ಕುಡಿಯಂಬರೆಲ್ಲರೂ ಚೂಡ ತಿನ್ನೋದಾಯಿತು. ಸ್ವಲ್ಪ ಚಹಾ ಹೊರಗಿಟ್ಟು ಮಾಡಿಕೊಟ್ಕೆ ನಾವು ಸ್ವಲ್ಪ ಕುಡಿಯಕತ್ತೀನಿ. ಚಹಾ ಕುಡಿಯಂಬರ್ರಿ. ಸಂಜೆ ಚಹಾ ಇದು. ಇನ್ನೂ ಅಡುಗೆದು ಮಾಡಿಲ್ಲ, ಮಾಡ್ಬೇಕು ಇವಾಗ. ವಿದ್ಯಾನ ಆಡ್ಲಕತ್ತಾಳ, ನಾವು ಚಹಾ ಕುಡಿದು ಕೆಲಸ ನೋಡ್ಬೇಕ್ರಿ. ನಾವು ಸುಮ್ಮನೆ ತಿರ್ಗಾಡ್ಕೋತಂತೇಳಿ ಮ್ಯಾಗ ಬಂದೇವಿ. ಇನ್ನೂ ಅಡುಗೆ ಮಾಡಿಲ್ಲ. ಏನು ರೀ ಒಂದಿಟ್ಟು ಅವ್ರಿಗೆ ಹಸು ಇಲ್ಲಂತ ಚೂಡ ತಿಂದ್ರಲ್ಲ, ಅದಕ್ಕೆ ಹಸು ಇಲ್ಲಂತ ಏನ್ರೆ ಮಾಡಿಬಿಡ್ಬೇಕಂತ ಮಾಡೀನಿ. ಮತ್ತೇನಿಲ್ಲ, ಇವತ್ತು ಇನ್ನೂ ಅಡುಗೆ ಮಾಡಿಲ್ಲ. ಅಡುಗೆ ಮಾಡಿ ಊಟ ಮಾಡಿ ಇನ್ನೂ ವಿದ್ಯೆ ಆಟ ಆಡಕತ್ತ ಹುಡುಗ ಈ ಥರ ಇದು ಆಟ ಆಡೋದು ನೋಡ್ದದ ನೋಡಿ. ಪರಿಚಿತ ಹೊಡ್ಯಾಕೆ ಬಾಗಿಲಿಗೆ ಪರಿಚಿತ ಹೊಡಿಯೋದು ಮಾಡೋದು ಮಾಡತ್ತ. ಎಲ್ಲಿಗಮ್ಮ, ಎಲ್ಲಿಗೆ ಹೋಗ್ತೇವ? ನೋಡ್ರಿ, ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಲಕ್ಕಂತೇಳಿ ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಮೆಣಸಿನ್ಕಾಯಿ, ಈ ಕಡೆ ಕೊತ್ತಂಬರಿ, ಆಮೇಲೆ ಸಬ್ಬಕ್ಕಿ ಹೆಚ್ಚಿಟ್ಕೊಂಡಿದ್ದೆ. ರವಾನ ಹುರ್ಕೊಂಡಿನಿ. ಈಗ ಇನ್ನೇನು ಪಾಣೆ ಹೊಡಿಬೇಕು. ಪಾಣೆ ಹೊಡೆದು ಹೆಂಗಿರ್ತಂತ ತೋರಿಸ್ತೀನಿ ರೀ, ನೋಡಂಬರ್ರಿ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡಕತ್ತೀನಿ ರೀ ಇವತ್ತು ನೈಟ್ ಊಟಕ್ಕೆ. ನೋಡತ್ತದ ಬರ್ರಿ. ಇವಾಗ ಐತೆಲ್ಲ, ಇವಾಗ ಕಡ್ಲೆಬೇಳೆ, ಶೇಂಗಾ, ಆಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ಮೇಲೆ ಅವು ಉಳ್ಳಾಗಡ್ಡಿ ಇವೆಲ್ಲ ಹಾಕ್ಕೊಂಡೀನಿ. ಇನ್ನೇನು ಉಪ್ಪಿಟ್ಟು ನಾನು ಹೆಚ್ಚಿಗೆ ಮಾಡಿ ನಾ ತಲೆಗೆ ಕಟ್ತೀನಿ ಅಕ್ಕ ತಂಗಿ ಇಬ್ಬರಿಗೆ. ಸತ್ತು ಎಷ್ಟಾಗ್ತಿ ಸಾಕು. ಇವಾಗ ಊಟದೆಲ್ಲ ಆಯ್ತು ರೀ. ಇವಾಗ ಊಟ ಆಗಿ ಸುಮ್ಮ ಕೂತಿದ್ದೆವು. ಊಟ ಎಲ್ಲಕ್ಕೇನೋ ನಾಷ್ಟ ಮಾಡ್ದಂಗೆ ಆಗಿತ್ತು. ಬೆಳಗಿನ ರೊಟ್ಟಿ ಪಲ್ಯ ಮಾಡಿದ್ದೇವಲ್ಲ, ಚಮತನ ಅದೇ ಆಗೋಣ ಬೋರ್ ಹಾಕತ್ತಂತೇಳಿ ಅವ್ರಿಗೂ ಹಸು ಇಲ್ಲ ಅಂತಂದಿದ್ರು. ಅದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಸಬ್ಬಕ್ಕಿ ಇತ್ತಲ್ಲ, ಅದಕ್ಕೆ ವಿದ್ಯಾನು ತಿಂತ ಅಂತೇಳಿ ಸಬ್ಬಕ್ಕಿ ವೆಜಿಟೇಬಲ್ ಜಾಸ್ತಿ ತಿನ್ನಿಸ್ಬೇಕಂತೇಳಿ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಚೆನ್ನಾಗಿತ್ತು. ಒಂದಿನ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಉಪ್ಪಿಟ್ಟು, ಕ್ಯಾರೆಟ್ ಉಪ್ಪಿಟ್ಟು ಇವೆಲ್ಲ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಸುಮ್ಮನೆ ನಾರ್ಮಲ್ ಉಪ್ಪಿಟ್ಟು ಮಾಡೋದಕ್ಕಿಂತ ನಾರ್ಮಲ್ ಉಪ್ಪಿಟ್ಟು ತಿಂದು ಬೇಸರದವ್ರಿಗೆ ಈ ಥರ ಒಂದು ಏನರೇ ಆ್ಯಡ್ ಮಾಡ್ಕೊಂಡು ತಿನ್ನಿರಿ, ಚಲೋ ಆಗುತ್ತೆ.
ನಾನು ಅದಕ್ಕೆ ಅದು ನಾ ಸುಮ್ಮನೆ ನಾರ್ಮಲ್ ಉಪ್ಪಿಟ್ಟು ಬೇಸರ ಆಗಿತ್ತಲ್ಲ ಅದಕ್ಕೆ ಸಬ್ಬಕ್ಕಿ ಇತ್ತತ್ತೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ನೀವು ಒಂದಿನ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಅಂಕರ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇವಾಗೆಲ್ಲ ತಿಂದು ನಾವು ಸುಮ್ಮ ಕುಂತಿದ್ದೆವು. ಅವರಿಬ್ಬರು ಹೊರಗೆ ಹೋಗ್ಯಾರ. ನಾವು ಇನ್ನೇನು ಮಲ್ಕೋಬೇಕು. ಹಾಸಿಗೆದು ಹಾಕೀನಿ. ಇದೇನು ಆಟ ಆಡ್ತಾಳೆ, ಅದಕ್ಕೆ ಆಟ ಆಡೋದನ್ನು ತೋರಿಸ್ತೇನೆ ರೀ ನಿಮಗೆ ಹೆಂಗಿರ್ತದೆ ಅಂತೇಳಿ ನೋಡಿರಿ. ಹಾಗೆ ಪ್ಲೀಸ್ ಯಾರ್ಯಾರು ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇನ್ನೂ ಯಾರ್ಯಾರು ಸಪೋರ್ಟ್ ಮಾಡ್ಬೇಕು ಅಂದ್ಕೊಂಡಿರಿ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನ್ ನೋಡೋದು ಬೇಡ್ರಿ, ಏನಾಗಲ್ಲ. ಏನು ನಿಮ್ಗೆ ಹೆಚ್ಚಿಂದ ಏನು ನಿಮ್ಗೆ ಏನೂ ಕೇಳಲ್ಲ ನಾವು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಹೆಲ್ಪ್ ಮಾಡಿರಿ ಸಾಕು. ಪ್ಲೀಸ್ ಸಪೋರ್ಟ್ ಮಾಡಿರಿ. ಏನರ ಮಿಸ್ಟೇಕ್ ಆಗಿತ್ತಂದ್ರೆ ಸಾರಿ. ಇನ್ಮೇಲಾದರೂ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋ ಮುಖಾಂತರ ಸಪೋರ್ಟ್ ಮಾಡ್ದಂಗೆ ಆಗ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.